ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಕೃಷ್ಣ, ಯಾರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾರೆಲ್ಲ ಯುದ್ಧೋತ್ಸಾಹ ಇದೆ, ನಾನು ಅವ್ರನ್ನೆಲ್ಲರೂ ನೋಡ್ಬೇಕು ಅಂತ. ಕೃಷ್ಣ ರಥನ ತಗೊಂಡೋಗಿ ಎರಡು ಸೈನ್ಯದ ಮಧ್ಯೆ ನಿಲ್ಲಿಸ್ತಾನೆ. ಅರ್ಜುನ ಎಲ್ಲರನ್ನೂ ನೋಡ್ತಾನೆ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಮಕ್ಕಳು ಎಲ್ಲರೂ ಇರ್ತಾರೆ. ಅವನಿಗೆ ಯುದ್ಧ ಮಾಡೋ ಉತ್ಸಾಹ ಸಂಪೂರ್ಣ ಹೋಗುತ್ತೆ. ಇವ್ರನ್ನೆಲ್ಲರನ್ನೂ ಕೊಂದು ನಾನು ಪಡ್ಕೋಬೇಕಾದಂಥ ರಾಜ್ಯನೂ ಬೇಡ, ಕೀರ್ತಿನೂ ಬೇಡ, ನನಗೆ ಏನು ಬೇಡ ಅಂತ ಹೇಳಿ ಸಂಪೂರ್ಣ ಎಮೋಷನಲ್ ಆಗಿ ಬ್ಲಾಕ್ ಆಗ್ತಾನೆ. ಕುಸಿದು ಬಿದ್ದು ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದು ಯೋಚನೆ ಮಾಡೋ ಸಮಯ ಅಲ್ಲ, ಇದು ಕರ್ಮ ಮಾಡೋ ಸಮಯ. ಇಂಥ ಕರ್ಮವನ್ನು ನೀನು ಮಾಡಲೇಬೇಕು. ಸ್ನೇಹಿತರೆ, ನಾವು ಕೂಡ ಭಾಳಷ್ಟು ಸಲ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂತೀವಿ, ಏನೇನೋ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತೀವಿ. ಆದರೆ ಭಾಳಷ್ಟು ಸಲ ಎಮೋಷ್ನಲಿ ವೀಕ್ ಆಗ್ಬೇಕು. ಎಮೋಷ್ನಲಿ ವೀಕ್ ಆಗಿಬಿಟ್ಟು ನಾವು ನಮಗೆ ಸಾಧನೆನೂ ಬೇಡ, ಏನು ಬೇಡ ಅಂತ ಅದನ್ನ ಗಿವ್ ಅಪ್ ಮಾಡ್ತಾ ಇದ್ದೀವಿ. ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥ ಆಪ್ಷನ್ ಇಟ್ಕೊಳ್ಳೋ ಹಾಗೇನೇ ಇಲ್ಲ. ನಾನು ಏನು ಮಾಡಬೇಕಾಗಿದೆ, ಸಮಾಜಕ್ಕಾಗಲಿ, ನನ್ನ ಕುಟುಂಬಕ್ಕಾಗಲಿ, ಅಥವಾ ನನಗೋಸ್ಕರ ನಾನು ಏನೆಲ್ಲ ಮಾಡಬೇಕಾಗಿದೆ ಅದನ್ನು ಮಾಡಲೇಬೇಕು. ಇದನ್ನೇ ಕೃಷ್ಣ ಹೇಳಿದ್ರು, ಕರ್ಮ ನೀನು ಮಾಡು, ಫಲವನ್ನು ನನಗೆ ಬಿಡು. ಬಸವಣ್ಣವರು ಇದನ್ನೇ ಹೇಳಿದರು, ಕಾಯಕವೇ ಕೈಲಾಸ. ಎಲ್ಲ ಭಾವನೆಗಳನ್ನು ಬದಿಗಿಟ್ಟು ನಮ್ಮ ಕರ್ಮವನ್ನು ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಬರೋಣ. ಆಗ ನಮಗೆ ಎಲ್ಲ ಯಶಸ್ಸು ಸಿಕ್ಕೇ ಸಿಗುತ್ತೆ.